ತೊಗಲು ಬೊಂಬೆ ಆಟ ಅಂದರೆ ಚರ್ಮಗಳಿಂದ ತಯಾರಿಸಿದ ಬೊಂಬೆಗಳ ಆಟ. ಆತ್ಮೀಯರೇ, ತೊಗಲುಗೊಂಬೆ ಆಟ. ಈ ತೊಗಲುಗೊಂಬೆಯ ಆಟ ಪೂರ್ವಜರಿಂದಲೂ ಕೂಡ ಒಂದು ಮನರಂಜನೆಗೆ ಮತ್ತು ಸಂದೇಶಗಳನ್ನು ಸಾರುತ್ತಿದ್ದ ಒಂದು ಕಲೆ. ಈ ಬೊಂಬೆಗಳ ಸೂತ್ರಧಾರರು ಕೆಲವೇ ಮಂದಿ ಬೆರಳೆಣಿಕೆಯಷ್ಟು ಮಾತ್ರ. ಇವರಿಗೆ ಯಾವುದೇ ನೆಲೆಯಿಲ್ಲದೆ ಊರಿಂದ ಊರಿಗೆ ಈ ಗೊಂಬೆಗಳನ್ನೇ ಆಡಿಸಿ ತಮ್ಮ ವೃತ್ತಿ ಪರಂಪರೆಯನ್ನು ಬೆಳೆಸಿಕೊಂಡವರು. ಈ ವೃತ್ತಿ ಪರಂಪರೆಯನ್ನು ಬೆಳೆಸಿಕೊಂಡ ಈ ಗೊಂಬೆಗಳನ್ನು ನುಡಿಸುತ್ತಿದ್ದ ಅಂದರೆ ಆಡಿಸುತ್ತಿದ್ದ ಈ ಕೆಲವೇ ಮಂದಿ ಕಲಾವಿದರಿಗೆ ಸೂಕ್ತ ನೆಲೆ ಮತ್ತು ಅವರಿಗೆ ಒಂದು ವಿಶೇಷ ಸ್ಥಾನಮಾನಗಳನ್ನು ಸಮಾಜದಲ್ಲಿ ಕೊಟ್ಟರೆ ಈ ನಶಿಸಿ ಹೋಗುತ್ತಿರುವ ನನಗೆ ಹೊಡೆದೆ ಎಂದು ಹೇಳಿ ಗದೆಯನ್ನು ಎತ್ತಿಕೊಂಡು ಓಡಿಸಿಕೊಂಡು ಹೋದರು ಕೀಚಕನಿಗೆ. ಆ ಭಯದಿಂದ ಹೋಗಿ ನೆಲಭವಾರವನ್ನು ಸೇರಿದಾನೆ ಅವಿವೇಕಿ. ತಿನ್ನುತ್ತಿರುವುದು ಪಾಂಡವರ ಮನೆ. ರಾಜ್ಯಕ್ಕೆ ಯಾರಾದರೂ ಬಂದರು ವರ್ತಿ ಇಲ್ಲದೆ ರಾಜ್ಯಕ್ಕೆ ಬಿಡುವಂತೆ ಇಲ್ಲ. ದೂರ ಬಾಗಿಲಲ್ಲಿ ಕಾವಲಾಗಿರಿಲ್ಲೋ. ಆಯ್ತು ಸ್ವಾಮಿ, ಆಯ್ತು, ನೀವು ಹೇಳಿದ ಮಾತನ್ನ ಕೇಳ್ತೀನಿ, ಹೋಗಿ ಸ್ವಾಮಿ. ಯಾರು ಬರಂಗ ಅವರಲ್ಲ ನಾಮಾಂಕಿತವು. ಏನಂದ್ರೆ ನಾವು ಪಾಂಡವರ ದೇಶ ಬದಿರುತ್ತಾ ಉಪಾಧ್ಯಾಯರಂತೇಳಿ ನಮ್ಮ ನಾಮಾಂಕಿತವು. ಹೌದಾ, ಉಪ್ಮಾರವರು ನೀವು? ಉಪಾಧ್ಯಾಯರು. ಸ್ವಾಮಿ, ನೀವು ಉಪ್ಮಾರವ್ರ ನಮ್ಮ ರಾಜ್ಯಕ್ಕೆ ಬರಬೇಡಿ. ಮಸ್ತಾಗ ಅಂಗಡಿಗಳವ ನಮ್ಮೂರಲ್ಲೇ. ನಮ್ಮೂರು ತಿಂದ್ರೆ ನಮಗೆ ಸಾಕಾಗ್ಬಿಟ್ಟೆ. ನಿನ್ನೂ ಪ್ಯಾರು ತಿನ್ನಲ್ಲ, ಹೋಗಪ್ಪ. ಅಯ್ಯ, ಚಿಕ್ಕ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುತ್ತ ಸ್ಕೂಲ್ ಮಾಸ್ಟರ್ ಇದ್ದ ಹಾಗೆ. ಓಹೋ, ಸ್ಕೂಲ್ ಮೇಸ್ಟ್ರು, ಸ್ಕೂಲ್ ಮಾಸ್ಟರ್ ಇದ್ದ ಹಾಗೆ. ಹಂಗಾದ್ರೆ ನನ್ನ ಮಕ್ಕಳಿಗೆಲ್ಲ ನಿಮ್ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಊದಕ್ಕೆ. ಹೆಂಗಸಿಗೆ ಹೆಂಗಸಲ್ಲ, ಗಂಡಸಿಗೆ ಗಂಡಸಲ್ಲ. ಶ್ರೀನೋಟಿ, ಬ್ರಹ್ಮನೋಟಿ, ಶಿಖಂಡಿ, ಬ್ರೋಂದಾಳೆ. ಯಾರ್ದಾರ ಜೀವಮಾನ ಕಳೆದು ಬಿಡ್ತೀಯ ಹೆಂಗಸಲ್ಲ ಅಂತ ಹೇಳಿ. ಮೂಗಿಗೆ ಮೂಗು ಬೇಸಡಿ ಹಾಕಿದ್ದೀಯಾ, ಕಿವಿಗೆ ಜುಮ್ಕಿ ಇಕ್ಕಿದ್ದೀಯಾ, ಕತ್ತಿಗೆ ಬುಗ್ಲೆಸ್ ಹಾಕಿದ್ದೀಯಾ, ನಕ್ಲೆಸ್ಗಳು. ನಿನ್ ಹೆಂಗ್ಸನೋ ಬಾಗಲ ಸುಂಕ ಕೊಟ್ಟು ನಮ್ಮ ಮಹಾರಾಜರ ಬಳಿಗೆ ಹೋಗು. ಛೇ, ನಮ್ಮಲ್ಲಿ ಅರಿವೇಶ ದ್ರವ್ಯವಿಲ್ಲ. ಹಿಂದ್ಗಡೆ ಗಟ್ಟೆ ಸಾವುಕಾರ ಬರುತ್ತಾರೆ, ಅವ್ರು ಹೇಳ್ತಿ ತೆಗೆದುಕೊಳ್ಳಪ್ಪ ದ್ರವ್ಯ. ಹೇಳು ಎರಡ ಮಾಡಿಸಿ ಹೇಳದು. ಈ ದರ್ವಾಜಿಗೆ ಎರಡಾಡಿ ಸುಂಕವನ್ನು ಕೊಟ್ಟು ಚೆನ್ನಾಗಿ ನೀಡಿ ಬಾ. ಹೋಗಬಹುದು. ಬಿಡೋ ಮಾರ್ಗವನ್ನು ಅವಿವೇಕಿ. ಸ್ವಾಮಿ, ಯಾರು ನೀವು? ನಿನ್ನಂತೆ ಮನುಷ್ಯ ನಾನು, ನನ್ನಂತೆ ಮನುಷ್ಯ ನೀನು. ಏತಕ್ಕಾಗಿ ದೂರ ನಿಂತು ಮಾತನಾಡುತ್ತಿರುವೆ? ಹತ್ತಿರಕ್ಕೆ ಬಂದು ನಿನ್ನ ದ್ರವ್ಯವನ್ನು ತೆಗೆದುಕೋ. ಸ್ವಾಮಿ, ನಿನಗೆ ಮನುಷ್ಯ ಅಂದರ್ ಮನೆ ಹಾಳು ಬಿದ್ದು ಹೋಯ್ತದೆ. ನೀನ್ ಮನುಷ್ಯ. ನಮ್ ಕೋಟೆ ಬಾಗಿಲು ನಿನಗೆ ಹಿಡ್ಸಕ್ಕಲ್ಲ. ಒಂದ್ ಕಡೆ ಗಾಡಿ ಗಿಡ ಗುದ್ದಿ ನೀನ್ ನಮ್ ಕೋಟೆ ಒಳಗೆ ಹೋಗ್ಬೇಕು. ನಿನ್ ದುಡ್ಡು ಬೇಡ, ನಿನ್ ದುಕಾನಿನೂ ಬೇಡ, ನಿನ್ ಕೈ ಮುಗಿತಿ, ನೀನ್ ಹೋಗ್ಬಿಡ್ ನನ್ನ ತಮ್ಮ. ಕಷ್ಟ ಮಾಡಿರೋ ಹಣ ಏತಕ್ಕೆ ಬೇಡ ಅನ್ನುತ್ತಿರುವೆ? ನಿನ್ನ ಹಸ್ತಕ್ಕೆ ಕೊಡ್ತಾ ಇರುವನು, ತೆಗೆದುಕೋ. ಯಾಕಂದ್ರೆ ನಿನ್ ಮನೆ ಗದ್ದೆ ಉಳಕ್ ಬಂದಿದ್ನೋ, ತೆವ್ರ ಕೊಚ್ಚಕ್ ಬಂದಿದ್ನೋ, ತೆವಡೆ ಹಾಕಕ್ ಬಂದಿದ್ನೋ, ನಾಟಿ ಮಾಡ್ಸಕ್ ಬಂದಿದ್ನೋ, ಯಾಕೆ ಬಂದಿದ್ದೆ? ಎಷ್ಟು ಕೊಡಬೇಕು ಹಣ? ಬೇಡ ಅಂತ ಹೇಳಿ ನಿಮ್ಮ ಮನೆ ಆಳಿ ಬಿದ್ದೋಗ ನಿನ್ ಗಂಟ್ಲು ಕುಯ್ಯ. ಎಷ್ಟು ಕೊಡಬೇಕು? ಮುಂದ್ಗಡೆ ಎಷ್ಟು ಜನ ಹೋದರು? ಏನೋ ಒಳ್ಳೆ ಮನುಷ್ಯ ಅನ್ನಂಗ್ ಕಾಣ್ತಾನೆ, ಇವನು ಕೊಡಂಗ ಕಾಣ್ತಾನೆ. 4 ಜನ ಹೋದ್ರು ಮುಂದೆ. 4 ಕಾಣಿ ನಂದು ಸೇರಿ 5 ಆಣಿ ಕೊಡುತ್ತೇನೆ, ತೆಗೆದುಕೋ. ಹಂಗಾದ್ಮೇಲೆ ಕೊಡು. ಮತ್ತೆ ಅಲ್ಲಿ ದೂರದಲ್ಲಿ ಅಲ್ಲಿ ಇಟ್ಬಿಟ್ಟು ಯಾಕೋ ನಿನ್ನ ಹತ್ರ ಬರಕ್ ನನಗೆ ಸ್ವಾಮಿ, ಯಾರು ನೀವು? ನಿನ್ನಂತೆ ಮನುಷ್ಯ ನಾನು, ನನ್ನಂತೆ ಮನುಷ್ಯ ನೀನು. ಏತಕ್ಕಾಗಿ ದೂರ ನಿಂತು ಮಾತನಾಡುತ್ತಿರುವೆ? ಹತ್ತಿರಕ್ಕೆ ಬಂದು ನಿನ್ನ ದ್ರವ್ಯವನ್ನು ತೆಗೆದುಕೋ. ಸ್ವಾಮಿ, ನಿನಗೆ ಮನುಷ್ಯ ಅಂದರ್ ಮನೆ ಹಾಳು ಬಿದ್ದು ಹೋಯ್ತದೆ. ನೀನ್ ಮನುಷ್ಯ. ನಮ್ ಕೋಟೆ ಬಾಗಿಲು ನಿನಗೆ ಹಿಡ್ಸಕ್ಕಲ್ಲ. ಒಂದ್ ಕಡೆ ಗಾಡಿ ಗಿಡ ಗುದ್ದಿ ನೀನ್ ನಮ್ ಕೋಟೆ ಒಳಗೆ ಹೋಗ್ಬೇಕು. ನಿನ್ ದುಡ್ಡು ಬೇಡ, ನಿನ್ ದುಕಾನಿನೂ ಬೇಡ, ನಿನ್ ಕೈ ಮುಗಿತಿ, ನೀನ್ ಹೋಗ್ಬಿಡ್ ನನ್ನ ತಮ್ಮ. ಕಷ್ಟ ಮಾಡಿರೋ ಹಣ ಏತಕ್ಕೆ ಬೇಡ ಅನ್ನುತ್ತಿರುವೆ? ನಿನ್ನ ಹಸ್ತಕ್ಕೆ ಕೊಡ್ತಾ ಇರುವನು, ತೆಗೆದುಕೋ. ಯಾಕಂದ್ರೆ ನಿನ್ ಮನೆ ಗದ್ದೆ ಉಳಕ್ ಬಂದಿದ್ನೋ, ತೆವ್ರ ಕೊಚ್ಚಕ್ ಬಂದಿದ್ನೋ, ತೆವಡೆ ಹಾಕಕ್ ಬಂದಿದ್ನೋ, ನಾಟಿ ಮಾಡ್ಸಕ್ ಬಂದಿದ್ನೋ, ಯಾಕೆ ಬಂದಿದ್ದೆ? ಎಷ್ಟು ಕೊಡಬೇಕು ಹಣ? ಬೇಡ ಅಂತ ಹೇಳಿ ನಿಮ್ಮ ಮನೆ ಆಳಿ ಬಿದ್ದೋಗ ನಿನ್ ಗಂಟ್ಲು ಕುಯ್ಯ.
ಎಷ್ಟು ಕೊಡಬೇಕು? ಮುಂದ್ಗಡೆ ಎಷ್ಟು ಜನ ಹೋದರು? ಏನೋ ಒಳ್ಳೆ ಮನುಷ್ಯ ಅನ್ನಂಗ್ ಕಾಣ್ತಾನೆ, ಇವನು ಕೊಡಂಗ ಕಾಣ್ತಾನೆ. 4 ಜನ ಹೋದ್ರು ಮುಂದೆ. 4 ಕಾಣಿ, ಹಾ. ನಂದು ಸೇರಿ 5 ಆಣಿ ಕೊಡುತ್ತೇನೆ, ತೆಗೆದುಕೋ. ಓ ಹಂಗಾದ್ಮೇಲೆ ಕೊಡು ಮತ್ತೆ. ಅಲ್ಲಿ ದೂರದಲ್ಲಿ ಅಲ್ಲಿ ಇಟ್ಬಿಟ್ಟು ಯಾಕೋ ನಿನ್ನ ಹತ್ರ ಸಿಂಗೇಶ್ವರಾಯನ ಸುಪುತ್ರ ಕೀಚಕನು ಪಾಪಿಯಾಗಿರುವಂತ ಭೀಮನ ಭಯಕ್ಕೋಸ್ಕರ 12 ವರ್ಷ ಭಯವನ್ನು ಪಟ್ಟು ನೆಲಭವಾರವನ್ನು ಸೇರಿದ್ದೆ ನಾವು. ದುರ್ವಾಸರ ಶಾಪಕ್ಕೆ ಸಿಲುಕಿ ಪಾಂಡವರು ಮರಣವಾದರೆಂದು ನಾನು ಕೇಳಿದೆನು. ಪಾಂಡವರು ಮರಣವಾದ ಮೇಲೆ ಇನ್ನು ಖಂಡಿತವಾಗಿ ಅವರಿಗೆ ಭಯವಿಲ್ಲ. ಅಕ್ಕಯ್ಯಳಾಗಿರುವಂತ ಸುದೃಷ್ಟ ದೇವಿಗೆ ನೋಡಿ 12 ವರ್ಷವಾಯಿತು. ವಿರಾಟ ನಗರಕ್ಕೆ ಇವಾಗ ಹೋಗಿ ಅಕ್ಕಯ್ಯಳಾಗಿರುವಂತ ಸುದೃಷ್ಟ ದೇವಿಗೆ ನೋಡುವುದಕ್ಕೆ ಹೋಗುತ್ತೇನೆ. ಸಿಂಹಧರನ ಸಮರದೊಳಗೆ ಗೆಲ್ಲುವೆ, ನಮ್ಮ ಮಾಡಲ ಕುಡಿಗೈದು ಒಡನ ಸೇಳಿ ಕೊಲ್ಲುವೆ. ನನ್ನ ಮಾಡಲೆ ಕುಡಿಗೈದು ಒಡನ ಸೇಳಿ ಕೊಲ್ಲುವೆ. ಖಳರ ಸಗೋಸವನ್ನು ಭಲೆ ಈಗ ನೋಡ್ವೆ, ಭಲೆ ಈಗ ನೋಡ್ವೆ, ಭಲೆ ಈಗ ನೋಡ್ವೆ. ಭಲೆ ಅಕ್ಕಯ್ಯವಾಗಿರುವಂತ ಸುದೃಷ್ಟಾದೇವಿಯು ಹೇಗೆ ಬಲವಂತಿ ಕಾಣುತ್ತಿರುವುದು ಬರಲಿ. ಹೇಳಿ. ಒಂದು 4 ನಾಟಕ ಕಲ್ತಿದ್ದೀವಿ ಸರ್ ನಾವು. ವೀರಾಭಿಮನ್ಯು, ಲವಕುಶ, ವಿರಾಟ್ ಪರ್ವ, ಸತ್ಯ ಹರಿಶ್ಚಂದ್ರ, ಇಷ್ಟು ನಾಟಕ ಆಡ್ಕೊಂಡು ಹೆಂಗೋ ಒಂದು ಹೊಟ್ಟೆ ಪಾಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ ಒಂದು ಸ್ವಲ್ಪ ಸವಲತ್ತು ಕೊಡಬೇಕು ಅಂತ ಕೇಳ್ಕೊತೀವಿ. ಇದು ನಮ್ಮ ಕ್ಯಾನೂರು ತಾಲೂಕು ಕಸಬಾ ಸಾತಿ ಗ್ರಾಮದಲ್ಲಿ ವಾಸವಾದಂಥ ಶ್ರೀ ಮಧುಗಿರಿ ಮಾರಮ್ಮ ಕಲಾ ತಂಡ ತೊಗಲುಗೊಂಬೆ ನಾಟಕ ಪ್ರದರ್ಶನ. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕೂಡ ಈ ಪ್ರದರ್ಶನನ ಹಳ್ಳಿ ಮೇಲೆ ಒಂದು ಬಯಲು ಪ್ರದರ್ಶನವಾಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಗ್ರಾಮದಲ್ಲಿ ನಮ್ಮ ಯಜಮಾನರುಗಳು, ಗ್ರಾಮದ ಮೆಂಬರು, ನಮ್ಮ ಅಧ್ಯಕ್ಷರೆಲ್ಲ ವಿಚಾರಿಸ್ಕೊಂಡು, ನಮ್ಮ ಯೂಥ ಸಂಘದ ಅಣ್ಣ ತಮ್ಮದರಿಗೆ ವಿಚಾರಿಸ್ಕೊಂಡು ಏನೋ ನಾವು ಅಲಮಾರಿ ಜನಾಂಗದವರು ಒಂದು ಕಲೆ ಪ್ರದರ್ಶನ ನಡೆಸ್ಕೊಂಡು ಹೋಗ್ತಾಯಿದ್ವಿ. ನಮಗೆ ಒಂದು ಸರ್ಕಾರದಿಂದ ಒಂದು ಯಾವುದೇ ಒಂದು ಸ್ಟೇಜೇ ಆಗಲಿ, ನಮಗೆ ಒಂದು ಸೌಂಡ್ಸೇ ಆಗಲಿ, ಒಂದು ತಬಲಾ ಹಾರ್ಮೋನಿ ಒಂದು ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಮ್ಮ ಸರ್ಕಾರದ ನಮ್ಮ ಅನುದಾನವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಸವನೆ ಪ್ರಾರ್ಥನೆ. ತೊಗಲು ಕಾರ್ಯಕ್ರಮ, ನಮಗೆ ಜಮೀನಿಲ್ಲ, ಆಸ್ತಿ ಅಂತಸ್ತೇನಿಲ್ಲ, ಒಂದು ಚಿಕ್ಕದಾಗಿ ಒಂದು ಮನೆ ಇದೆ. ನಮಗೆ ಒಂದು ಅಲಮಾರಿ ಜನಾಂಗಕ್ಕೆ ಒಂದು ನಮ್ಮ ಸರ್ಕಾರದಿಂದ ಒಂದು ಅನುದಾನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇನೆ. ಒಂದು ಕಲಾಭವನದಲ್ಲಿ ಆಗಲಿ, ನಮ್ಮ ವಿದೇಶದಲ್ಲೆಲ್ಲ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಕರ್ನಾಟಕದ ಸಮಿತಿಯಿಂದ ಈ ನಮ್ಮ ತೊಗಲುಗೊಂಬೆ ನಾಟಕ ಮಾಡೋದಕ್ಕೆ ಸದವಕಾಶ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಸವನೆ ಪ್ರಾರ್ಥನೆ.